ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆನೇ ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಬಾಗಿಲ ತೊಳೆದು ರಂಗೋಲಿನೂ ಕೂಡ ಹಾಕಿದ್ದೀನಿ. ನಿಮ್ಮ ಗಾರ್ಡನ್ ತೋರಿಸಿ ಅಂತ ಒಬ್ಬರು ನನಗೆ ಕಮೆಂಟ್ ಮಾಡ್ತಾಯಿದ್ರು. ಹಾಗಾಗಿ ನಾನು ಇರೋದು ಒಂದು 4-5 ಪಾಟ್ ಅಷ್ಟೇ. ಇವು ಪಕ್ಕದ ಮನೆಯವರು ಖಾಲಿ ಮಾಡ್ಕೊಂಡು ಹೋದ್ರಲ್ಲ, ಆವಾಗ ನಮಗೆ ಕೊಟ್ಟು ಹೋದರು. ಇನ್ನು ಅವಕ್ಕೆ ಗಿಡ ಹಾಕಿಲ್ಲ. ಈಗ ಲಾಕ್ಡೌನ್ ಇರೋದ್ರಿಂದ ಗಿಡ ತರಕ್ಕೆ ಹೋಗಿಲ್ಲ. ತಂದಮೇಲೆ ನಾನು ಹಾಕ್ತೀನಿ. ಅದ್ರೊಳಗೆ 4 ಖಾಲಿ ಅದಾವು. ನೋಡಿ, ಈ ಥರ ಇದೆ ನಮ್ಮದು ಚಿಕ್ಕ ಗಾರ್ಡನ್ ಅಂತಲೇ ಹೇಳ್ಬೋದು. ರಂಗೋಲಿ ಹಾಕಿಬಿಟ್ಟು ಇವಾಗ ಒಳಗಡೆ ಹೊರಟಿದ್ದೀನಿ. ನೋಡಿ, ಟೀಪಾಯ್ ಮೇಲೆಲ್ಲ ಹರಡಿದೆ. ಎಲ್ಲ ಕ್ಲೀನ್ ಮಾಡ್ಕೋಬೇಕು ಇವಾಗ. ನಾನು ಬೆಳಿಗ್ಗೆ ಪಾತ್ರೆಗಳಿದ್ದಾವೆ ತೊಳೆಯೋವು. ರಾತ್ರಿ ಏನು ತಿಕ್ಕಿಟ್ಟಿಲ್ಲ, ನಾನು ಬೆಳಿಗ್ಗೆನ ಮಾಡ್ಕೊತೀನಿ. ಇವಾಗೇನು ಆಫೀಸ್ ಇಲ್ಲ, ಏನಿಲ್ಲಲ್ಲ, ಹಾಗಾಗಿ ಒಂದೆರಡು ತಿಕ್ಕಿಟ್ಟಿದ್ದು ಇವಾಗ ಜೋಡಿಸ್ಕೊತಾ ಇದ್ದೀನಿ ಅವನ್ನ. ನಾನು ಈ ಥರ ಲಾಗನ್ನು ಮಾಡಿದ್ದಿಲ್ಲ, ಎಲ್ಲ ಕೆಲಸ ಮಾಡೋದು ತೋರಿಸಿದ್ದಿಲ್ಲ. ಹಾಗಾಗಿ ಇವತ್ತು ನಾನು ಬೆಳಿಗ್ಗೆಯಿಂದನ ಸ್ಟಾರ್ಟ್ ಮಾಡಿದ್ದೀನಿ ಲಾಗ್ನ. ಏನೇನು ಕೆಲಸ ಮಾಡ್ತೀನಿ, ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕೆ ಇವಾಗ ಯಾರೆಲ್ಲ ವಿಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮಗೇನು ಅನಿಸುತ್ತೋ ಅದನ್ನು ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ನಿಮಗೇನಾದರೂ ಇಷ್ಟ ಆದರೆ ವಿಡಿಯೋ ಇಷ್ಟ ಆದವರು ಲೈಕ್ ಮಾಡೇ ಮಾಡ್ತಾರೆ. ಎಲ್ರಿಗೂ ಇಷ್ಟ ಆಗಬೇಕು ಅಂತ ಏನಿಲ್ಲ. ಇಷ್ಟ ಆದವ್ರಂತರೂ ಲೈಕ್ ಮಾಡೇ ಮಾಡ್ತಾರೆ. ಕೆಲವೊಬ್ಬರು ಲೈಕ್ ಮಾಡೋದನ್ನು ಮರೆತು ಹೋಗೋರು ಇದ್ದಾರೆ. ವಿಡಿಯೋ ನೋಡ್ತಾ ಇರ್ತಾರೆ. ಹಾಗೆ ನೋಡ್ತಾ ಇರಬೇಕಾದ್ರೆ ಎಂಡ್ ಆದ ತಕ್ಷಣ ಬೇರೆ ವಿಡಿಯೋ ಬಂದುಬಿಡುತ್ತೆ. ಹಾಗಾಗಿ ಒಬ್ಬೊಬ್ಬರು ಮರೆತು ಹೋಗ್ಬಿಡ್ತಾರೆ. ಹಂಗೆ ನಿಮಗೇನಾದರೂ ಇಷ್ಟ ಆದ ತಕ್ಷಣ ಒಂದು ಲೈಕ್ ಮಾಡಿಬಿಟ್ರೆ ನಮಗೂ ಕೂಡ ಖುಷಿ ಆಗುತ್ತೆ ಮುಂದೆ ವಿಡಿಯೋಸ್ ಮಾಡೋಕ್ಕೆ. ಇವಾಗ ನೋಡಿ, ನಾನು ಫಸ್ಟು ಗ್ಯಾಸನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಳೆ ಪಾತ್ರೆನೆಲ್ಲ ಜೋಡಿಸ್ಕೊಂಡ್ಬಿಟ್ಟು ರೈಸ್ ಉಳಿದಿತ್ತು ರಾತ್ರಿದು ಅಂತ ತೆಗೆದಿಟ್ಟು ನಾನಿವಾಗ ಗ್ಯಾಸಿನ ಮೇಲೆ ನೀರು ಹಾಕಿದ್ದೀನಿ, ಒಲೆ ಮೇಲೆ. ಯಾಕಂದ್ರೆ ಅಲ್ಲಿ ಅನ್ನದ್ದು ಗಂಜಿ ಬಿದ್ದಿರ್ತೈತಿ, ಆ ಗಂಜಿ ಎಲ್ಲ ಒಣಗಿರುತ್ತೆ. ಹಾಗಾಗಿ ನೀರು ಹಾಕಿ ನೆನೆಸಿ ಅವನ್ನ ತಿಕ್ಕೊಳ್ಳೋದ್ರೊಳಗೆ ನಾವು ಬರ್ನಲ್ಲು ಅದೆಲ್ಲ ಸ್ಟ್ಯಾಂಡ್ ಅವ ತಿಕ್ಕೊಳ್ಳೋದ್ರೊಳಗೆ ಅದು ನೆನ್ಕೊಳ್ತೈತಿ. ನೆನ್ಕೊಂಡ್ಮೇಲೆ ನಾವು ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಅದನ್ನ. ಆಗ ತಕ್ಷಣ ಹೋಗಿ ಕ್ಲೀನ್ ಮಾಡೋಕ್ಕೆ ಹೋದ್ರೆ ಅದು ಕ್ಲೀನ್ ಆಗಂಗಿಲ್ಲ. ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು 5-10 ನಿಮಿಷ ಬಿಟ್ಟರೆ ನೆನೆದಿರುತ್ತದು. ಆವಾಗ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಫ್ರೆಂಡ್ಸ್. ಬೆಳಿಗ್ಗೆ ಎದ್ದ ತಕ್ಷಣ ಹೆಣ್ಮಕ್ಳು ಫಸ್ಟು ಒಲೆನ ಕ್ಲೀನ್ ಮಾಡ್ಕೋಬೇಕು. ಅಡುಗೆ ಮನೆ ಬಂದ ತಕ್ಷಣ ಒಲೆ ಕ್ಲೀನ್ ಮಾಡಬೇಕು. ಆಮೇಲೆ ಎದ್ದ ತಕ್ಷಣ ಬಾಗಿಲ ಗುಡಿಸಿ ನೀರು ಹಾಕಿ ಒರೆಸ್ಕೊಂಡು ಆಮೇಲೆ ರಂಗೋಲಿ ಹಾಕಬೇಕು, ಅರಿಶಿನ ಕುಂಕುಮ ಹಚ್ಚಬೇಕು. ಒಬ್ಬೊಬ್ಬರು ಹಚ್ಚೋದಿಲ್ಲ ಅರಿಶಿನ ಕುಂಕುಮ, ಒಬ್ಬೊಬ್ರು ಹಚ್ತಾರೆ. ಅವ್ರವ್ರಿಗೆ ಇದು ಅವ್ರವ್ರ ಪದ್ಧತಿ ಪ್ರಕಾರ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ನಮ್ಮ ಪದ್ಧತಿ ಪ್ರಕಾರ ನಾವು ನಡ್ಕೋಬೋದು, ಅವ್ರ ಪದ್ಧತಿ ಪ್ರಕಾರ ಅವ್ರು ನಡ್ಕೊತಾರೆ. ಅವ್ರವ್ರ ಇಷ್ಟ, ಅದು ಅವ್ರ ಜೀವನ ಶೈಲಿ ಹೆಂಗಿರುತ್ತೋ ಹಂಗೆ ಮುಂದುವರ್ಸ್ಕೊಂಡು ಹೋಗ್ಬೋದು. ನಮ್ಮ ಇಷ್ಟದ ಪ್ರಕಾರ ನಾವು ನಮ್ಮ ಜೀವನ ಶೈಲಿನ ಮುಂದುವರ್ಸ್ಕೋಬೋದು. ಇವಾಗ ನೋಡಿ, ನಾನು ಎಲ್ಲನೂ ಮುಸ್ರಿ ಸಿಂಕಲ್ಲಿ ಇರ್ತಾವಲ್ಲ ಪಾತ್ರೆಗಳು, ಅದನ್ನೆಲ್ಲ ತೊಳೆದ್ಬಿಟ್ಟು ಸೈಡಿಗೆ ಇಟ್ಕೊತೀನಿ. ಸೈಡಿಗೆ ಇಟ್ಕೊಂಡು ಒಂದು ಸಲ ಸಿಂಕ್ನ ಸ್ವಚ್ಛ ಮಾಡ್ಕೊತೀನಿ. ಯಾಕಂದ್ರೆ ಸಿಂಕಲ್ಲಿ ತುಂಬ ಮುಸುರಿ, ಅನ್ನ, ಸಾಂಬಾರು ಅದೆಲ್ಲ ಬಿದ್ದಿರುತ್ತೆ, ಜಿಡ್ಡಿರುತ್ತೆ. ನಾವು ಹಾಗೆ ತಿಕ್ಕಿ ಅದರಲ್ಲೇ ಇದನ್ನು ಮಾಡಿದ್ರೆ ಅವು ಕ್ಲೀನ್ ಆಗಲ್ಲ ಅಷ್ಟು. ಹಾಗಾಗಿ ಸಿಂಕ್ನ ಕ್ಲೀನ್ ಮಾಡ್ಕೊಂಬಿಟ್ಟು ಪಾತ್ರೆನ ತಿಕ್ಕಿಡ್ತೀನಿ. ಆಮೇಲೆ ಒಟ್ಟಿಗೆ ತೊಳ್ಕೊತೀನಿ. ಈ ಥರ ಮಾಡೋದ್ರಿಂದ ಪಾತ್ರೆ ಚೆನ್ನಾಗಿ ಕ್ಲೀನ್ ಆಕ್ಕವು. ನೋಡಿ, ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, ಹಳೆ ವಿಡಿಯೋದಲ್ಲಿ ಕೂಡ ಇದನ್ನೇ ಹೇಳಿದ್ದೀನಿ. ಹಳೆ ವಿಡಿಯೋಸ್ ನೋಡಿದವ್ರಿಗೆ ಪದೇ ಇದನ್ನೇ ಹೇಳ್ತಾ ಅನ್ನಿಸ್ಬೋದು. ಬಟ್ ಈ ಥರ ಮಾಡೋದ್ರಿಂದ ತುಂಬಾ ಒಳ್ಳೆಯದು, ಪಾತ್ರೆಗಳು ಕ್ಲೀನ್ ಆಗ್ತಾವೆ ಅಂತ ನನ್ನ ಅಭಿಪ್ರಾಯ. ಇವಾಗ ಎಲ್ಲನೂ ತಿಕ್ಕಿ ನಾನು ಆ ಪಾತ್ರೆ ಸ್ಟ್ಯಾಂಡಲ್ಲಿ ಹಾಕ್ಕೊತೀನಿ. ಈ ಮನೆ ಕೆಲಸ ಮಾಡೋದೇನು ತುಂಬ ಬೇಜಾರಾಗಲ್ಲ, ಏನು ಕಷ್ಟವೂ ಅಲ್ಲ ಮನೆ ಕೆಲಸ ಮಾಡೋದು. ಯಾಕಂದ್ರೆ ನಾವು ಚಿಕ್ಕವರಿಂದ ತುಂಬಾ ಕಷ್ಟಪಟ್ಟು ಹೊಲದಲ್ಲಿ ಕೆಲಸ ಮಾಡ್ಕೊಂಬಂದಿದ್ದೀವಿ. ಆ ಕೆಲಸಕ್ಕಿಂತ ಈ ಮನೇಲಿ ಮಾಡೋವಂಥ ಕೆಲಸ ಏನು ದೊಡ್ಡದಲ್ಲ, ಇದೇನು ಅಷ್ಟು ಕಷ್ಟವೂ ಅಲ್ಲ ಮನೆಯಲ್ಲಿ ಮಾಡೋವಂಥ ಕೆಲಸಗಳು. ಬಟ್ ಹೊಲದಲ್ಲಿ ಗಾಳಿ, ಬಿಸಿಲು, ಮಳೆ, ಚಳಿ ಎಲ್ಲದರಲ್ಲೂ ನಾವು ಕೆಲಸ ಮಾಡಿ ಕಷ್ಟಪಟ್ಟು ಬಂದಿದ್ದಕ್ಕೆ ನಮ್ಗೆ ದೇವರು ಇವಾಗ ಒಳ್ಳೇದು ಮಾಡಿದಾನ ಅಂತ ನನ್ನ ಅಭಿಪ್ರಾಯ. ನೆರಳಲ್ಲಿ ಕೂತ್ಕೊಂಡು ಊಟ ಮಾಡ್ತೀವಿ ಇವಾಗ.
ನಮ್ಮ ಫ್ರೆಂಡ್ಸು ಎಲ್ಲ ಒಬ್ಬೊಬ್ಬರು ಹೊಲದಲ್ಲಿ ಕೆಲಸ ಮಾಡೋಕ್ಕೆ ಹೋಗ್ತಾರೆ. ಇವಾಗೂ ಕೂಡ ಊರಿಗೆ ಹೋದಾಗ ಹೇಳ್ತಾರೆ, ನೀವು ಆರಾಮಾಗಿರ್ತೀರಿ ಬೆಂಗಳೂರಾಗ ನೆರಳಲ್ಲಿ ಕೂತ್ಕೊಂಡು ಊಟ ಮಾಡ್ತಿರವ, ನಾವು ನೋಡು ಬಂದಾಗಿನ ಸುಟ್ಟೂ ಇದೇ ಹಣೆಬರ ಐತಿ, ಹೊಲದಲ್ಲೇ ಕೆಲಸ ಮಾಡಬೇಕು ನಾವು ಅಂತಂದು ಹೇಳ್ತಾ ಇರ್ತಾರೆ ಊರಿಗೆ ಹೋದಾಗ. ಏನು ಮಾಡೋಕ್ಕಾಗಲ್ಲ, ಹಳ್ಳಿ ಜೀವನನೇ ಹಂಗಿರುತ್ತೆ. ಹಳ್ಳಿಯಲ್ಲಿ ಓದಿಗೆ ಜಾಸ್ತಿ ಬೆಲೆ ಕೊಡ್ತಾ ಇರಲಿಲ್ಲ ಅವಾಗ. ನಾವು ಓದಬೇಕಾದ್ರೆ ನಮ್ಮ ಅಮ್ಮಗೆ ಹೇಳ್ತಾ ಇದ್ರಂತೆ, ಯಾಕೆ ಸುಮ್ಮನೆ ಓದಿಸ್ತಿದ್ದಿ, ಕರ್ಕೊಂಬ ಹೊಲದಲ್ಲಿ ಕೆಲಸ ಮಾಡೋಕೆ, ಒಂದು 4 ದುಡ್ಡು ಕೂಡಿ ಬೀಳ್ತಾವೆ ಅಂತಿದ್ರಂತ. ನಮ್ಮಮ್ಮ ಇವ್ರ ಮಾತು ಕೇಳ್ಕೊಂಡು ನನಗೆ ಓದ್ಸೋದು ಬಿಟ್ಟು ನನ್ನೇನಾದರೂ ಹೊಲಕ್ಕೆ ಕೆಲ್ಸಕ್ಕೆ ಕಳಿಸಿದ್ಲು ಅಂದ್ರೆ ಇವಾಗ ನಾನು ಈ ಥರ ಇರ್ತಿದ್ದಿಲ್ಲ. ಇನ್ನೂ ನಾನು ಹೊಲದಲ್ಲೇ ಕೆಲಸ ಮಾಡ್ಕೊಂಡಿರ್ಬೋದಿತ್ತು, ಇರುವಂಥ ಪರಿಸ್ಥಿತಿ ಇರ್ತಿತ್ತು. ಬಟ್ ನಮ್ಮಮ್ಮ ಓದೋದಕ್ಕೆ ನಮಗೆ ಬಿಟ್ಟಳು. ತುಂಬಾ ಓದೋಕ್ಕೆ ಇದನ್ನು ಮಾಡಿದ್ಲು, ದಾರಿ ಮಾಡಿಕೊಟ್ಲು ಅಂತಲೇ ಹೇಳ್ಬೋದು. ಓದಿದ್ದಕ್ಕೆ ನಾವಿವಾಗ ಒಂದು 4 ಅಕ್ಷರ ಗುರ್ತಿಡಿತೀವಿ, ಏನಾದರೂ ಓದೋದು ಬರೆಯೋದು ಎಲ್ಲ ಮಾಡ್ತೀವಿ. ಬಟ್ ಅದೇ ನಾವು ಓದಲಿಲ್ಲ ಅಂದಿದ್ರೆ ನಾವು ಹಿಂಗಿರ್ತಿದ್ವ ಇವಾಗ, ಅಲ್ವಾ ಫ್ರೆಂಡ್ಸ್? ನಾವು ಕಲಿಬೇಕಾದ್ರೆ ಅಷ್ಟು ಓದಿಗೆ ಮಹತ್ವ ಇರಲಿಲ್ಲ. ಬಟ್ ಇವಾಗ ಎಲ್ಲರ ಮಕ್ಕಳು ಇಂಗ್ಲೀಷ್ ಮೀಡಿಯಮ್ಗೆ ಹಾಕ್ತಾರೆ. ಹಳ್ಳಿ ಕಡೆಯಲ್ಲಿ ಕೂಡ ಇಂಗ್ಲೀಷ್ ಮೀಡಿಯಮ್ ಸ್ಕೂಲಿಗೆ ಸೇರಿಸ್ತಾರೆ. ಅಷ್ಟು ಇಂಪ್ರೂವ್ ಆಗಿದ್ದಾರೆ ಈಗ ಹಳ್ಳಿಗಳಲ್ಲಿ ಕೂಡ. ಅವಾಗಿನಂಗೆ ಯಾರೂ ಇಲ್ಲ, ಇವಾಗ ತುಂಬ ಇಂಪ್ರೂವ್ ಆಗಿದ್ದಾರೆ ನೋಡಿ. ಇವಾಗ ಎಲ್ಲ ಪಾತ್ರೆ ತೊಳೆದಿಟ್ಬಿಟ್ಟು ಇವಾಗ ಗ್ಯಾಸ್ನ ಕ್ಲೀನ್ ಮಾಡ್ಕೊಳಕತ್ತೀನಿ. ಎಲ್ಲನೂ ನೀಟಾಗಿ ತಕ್ಕೊಂಡು ನೀಟಾಗಿ ಉಜ್ಕೊಂಡ್ರೆ ಯಾವಾಗಲೂ ಚೆನ್ನಾಗಿ ಕಾಣಿಸುತ್ತೆ ಗ್ಯಾಸು. ಮೇಲೆ 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 ಮಾಡಿಕೊಂಡ್ರೆ ಅಷ್ಟು ಕ್ಲೀನಾಗಿರೋಂಗಿಲ್ಲ ಗ್ಯಾಸ್ಗಳು. ನಾನು ಯಾವಾಗಲೂ ಇದೇ ರೀತಿನ ಮಾಡೋದು. ನನಗೆ ನಾಷ್ಟ ಒಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಮನೆಯಲ್ಲಿ ನೀಟಾಗಿ ಕೆಲಸ ಆಗಬೇಕು. ಎಲ್ಲ ಕ್ಲೀನ್ ಆದಮೇಲೆ ನಮ್ಗೆ ನಾಷ್ಟ ಮಾಡ್ಕೊಂಡು ತಿನ್ನೋಕೆ ಮನಸ್ಸು ಬರುತ್ತೆ. ಅಡುಗೆ ಮನೇನ ಸ್ವಚ್ಛ ಇಟ್ಕೊಳ್ಳಾರ್ದ ನಾಷ್ಟ ಮಾಡ್ಕೊಂಡು ತಿನ್ನೋಕೆ ಮನಸ್ಸೇ ಬರೋದಿಲ್ಲ. ಹಾಗಾಗಿ ಈ ಥರ ನಾನು ಕ್ಲೀನ್ ಮಾಡ್ಕೊತೀನಿ. ಇವತ್ತು ಮಂಗಳವಾರ ಇದ್ದಿದ್ದು ವ್ಲಾಗು, ಮಂಗಳವಾರ ಹಾಗಾಗಿ ಎಲ್ಲನೂ ಕೆಲಸ ಮಾಡಿಕೊಂಡು ನಾನೇ ಮಾಡ್ತಾಯಿದ್ದೀನಿ. ಮಲ್ಕೊಂಡಿದ್ರು ಇನ್ನೂ ಮಕ್ಕಳು, ನಮ್ಮ ಮನೆಯವರು ಮಕ್ಕೊಂಡು ಅವ್ರಿಗೆ ಯಾಕೆ ಡಿಸ್ಟರ್ಬ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾನೇ ಮಾಡ್ತಾಯಿದ್ದೀನಿ. ಆಮೇಲೆ ವಾಕಿಂಗ್ಗೆ ಹೋಗಿ ಬಂದೆ. ವಾಕಿಂಗ್ ಹೋಗೋದ್ರಿಂದ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಆ್ಯಕ್ಟಿವ್ ಆಗಿರ್ತೀವಿ, ಹೆಲ್ದಿಯಾಗಿರ್ತೀವಿ. ಕೆಲಸ ಮಾಡೋಕ್ಕಂತೂ ಬೇಜಾರಾಗಲ್ಲ, ಯಾಕಂದರೆ ಬೆಳಿಗ್ಗೆ ಫ್ರೆಶ್ ಏರ್ ಇರುತ್ತೆ. ವಾಕಿಂಗ್ ಮಾಡೋಕ್ಕೆ ಹೋದಾಗ ತುಂಬ ನೇಚರು ಕೂಡ ಚೆನ್ನಾಗಿರುತ್ತೆ ಹೊರಗಡೆ. ಏನೋ ಒಂಥರ ಖುಷಿಯಾಗಿರ್ತೀವಿ ವಾಕಿಂಗ್ ಮಾಡೋದ್ರಿಂದ. ಏನೇ ಕೆಲಸ ಮಾಡೋಕ್ಕೂ ಬೇಜಾರಾಗಂಗಿಲ್ಲ. ಈಗ ಎಲ್ಲ ತಿಕ್ಬಿಟ್ಟು ಒಂದು ಬಟ್ಟೆಯಲ್ಲಿ ನಾನು ಫಸ್ಟು ಒರೆಸ್ಕೊಂಡ ಮೇಲೆ ಅದನ್ನು ಸಿಂಕಲ್ಲಿ ವಾಶ್ ಮಾಡ್ಕೊತಾ ಇದ್ದೀನಿ ನೋಡಿ. ವಾಶ್ ಮಾಡ್ಕೊಂಡಾದಮೇಲೆ ಮತ್ತೆ ಒಂದು ಟೈಮ್ ಒರೆಸ್ಕೊತೀನಿ. ಒಂದು 2-3 ಟೈಮ್ ಆದ್ರೂ ಒರೆಸ್ಕೊಂಡ್ರೆ ನೀಟಾಗಿ ಇರ್ತವೆ ಗ್ಯಾಸ್ಗಳು ನೋಡಿ. ಈ ಥರ ಒರೆಸ್ಕೊತಾ ಇದ್ದೀನಿ. ಈ ಥರ ಮನೆ ಕೆಲಸ ಮಾಡೋದ್ರಿಂದ ನಮಗೂ ಕೂಡ ಖುಷಿ ಆಗುತ್ತೆ. ಎಲ್ಲ ಕೆಲಸನೂ ನಾನೇ ಮಾಡಿದ್ನಲ್ಲ, ನನ್ನಿಂದನೂ ಕೂಡ ಎಲ್ಲ ಸಾಧ್ಯ ಆಗುತ್ತೆ ಅಂತ ಏನೋ ಒಂದು ಇದಾಗುತ್ತೆ. ಯಾಕಂದರೆ ಇನ್ನೊಬ್ರ ಹೆಲ್ಪಿಂದ ನಾವು ಕೆಲಸ ಮಾಡ್ತಾ ಇರ್ತೀವಿ. ಆವಾಗ ನಮಗಷ್ಟು ಗೊತ್ತಾಗಿಲ್ಲ. ನಾವು ಒಬ್ಬರೇ ಎಲ್ಲ ಕೆಲಸ ಮಾಡಿದಾಗ ಏನೋ ಒಂದು ಇದು ಬರುತ್ತೆ, ಎಲ್ಲನೂ ನಾನೇ ಮಾಡ್ಬೋದಲ್ಲ ಅನ್ನೋ ಅಂಥ ಫೀಲ್ ಬರುತ್ತೆ. ಇವಾಗ ಬಟ್ಟೆನೆಲ್ಲ ಅಲ್ಲೇ ಸಿಂಕಲ್ಲೇ ವಾಶ್ ಮಾಡ್ಕೊತಾ ಇದ್ದೀನಿ. ಇವಾಗ 3ನೇ ಟೈಮ್ ನೋಡಿ, 3ನೇ ಟೈಮ್ ಒರೆಸ್ಕೊತಾ ಇದ್ದೀನಿ. ಎಷ್ಟು ಕ್ಲೀನಾಗಿ ಇಟ್ಕೊತೀವಿ ಅಷ್ಟು ನಮಗೆ ಒಳ್ಳೆಯದು. ಯಾಕಂದರೆ ಇವಾಗ ಕರೋನಾ ಟೈಮು, ಮನೆಯೂ ಕೂಡ ನೀಟಾಗಿ ಇಟ್ಕೋಬೇಕು. ಆಮೇಲೆ ಮನೇನ ಧೂಳ ಪಾಳ ಇರ್ದಂಗೆ ನೋಡ್ಕೋಬೇಕು ನೋಡಿ. ಗೋಡೆನೂ ಕೂಡ ಒರೆಸ್ಕೊತಾ ಇದ್ದೀನಿ. ಇದನ್ನು ಟೈಲ್ಸು ದಿನಾಲೂ ಇಷ್ಟು ಒರೆಸ್ಕೊತಾ ಇದ್ಬಿಟ್ರೆ ಅದು ಜಾಸ್ತಿ ಜಿಡ್ಡಾಗೋದಿಲ್ಲ. ನಾವು ಯಾವಾಗಾರೊಮ್ಮೆ ವಾರಕ್ಕೊಂದ್ಸಲ, ತಿಂಗಳಿಗೊಂದ್ಸಲ ಕ್ಲೀನ್ ಮಾಡಿಕೊಂಡ್ರೆ ಇದೇ ಥರ ಜಿಡ್ಡಾಗಿಬಿಡುತ್ತೆ. ಆಮೇಲೆ ನಮಗೆ ಹೆವಿ ಆಗಿಬಿಡುತ್ತೆ, ತಿಕ್ಕಕ್ಕೆ ಉಜ್ಜಕ್ಕೆ ಕೈ ನೋವು ಬರ್ತಾವೆ. ಡೈಲಿ ಇಷ್ಟು ನಾವು ಕ್ಲೀನ್ ಮಾಡ್ಕೊತಾ ಇದ್ದರೆ ಅದು ಅಷ್ಟು ಗಲೀಜಾಗಿರೋದಿಲ್ಲ. ಇವಾಗ ನೋಡಿ ಎಲ್ಲನೂ ಕಟ್ಟೆನ ಒರೆಸ್ಕೊತಾ ಇದ್ದೀನಿ. ಸಿಂಕ್ ಕಟ್ಟೆ, ಇದು ಗ್ಯಾಸಿನ ಕಟ್ಟೆ ಎಲ್ಲನೂ ಜಿಡ್ಡು ಆಗಿರುತ್ತೆ. ಯಾಕಂದರೆ ಅಡುಗೆ ಮಾಡ್ತಿರ್ತೀವಲ್ಲ, ಎಣ್ಣೆ ಬಿದ್ದಿರುತ್ತೆ ಎಲ್ಲ ಕಡೆ ಹೋಗಿ.
ಕೆಲವೊಂದು ಮನೆಗಳಲ್ಲಿ ಚಿಮ್ನಿ ಇರುತ್ತೆ, ಅದು ಅವ್ರದ್ದು ಅಷ್ಟು ಇದಾಗಿರೋದಿಲ್ಲ. ನಮ್ಮ ಸಾಮಾನ್ಯವಾಗಿ ಇಂಥ ಮನೆಗಳಲ್ಲಿ ಚಿಮ್ನಿ ಇಲ್ಲದೆ ಇರೋ ಮನೆಗಳಲ್ಲಿ ಎಲ್ಲ ಪಾತ್ರೆಗಳು, ಆಮೇಲೆ ಗೋಡೆ, ಅಕ್ಕಪಕ್ಕದ ಜಾಗಗಳಲ್ಲಿ ಈ ಥರ ಜಿಡ್ಡಿರುತ್ತೆ. ನಾವು ಈ ಥರ ದಿನಾಲೂ ಒರೆಸ್ಕೊತ ಇದ್ರೆ ಅಷ್ಟು ಗಲೀಜು ಆಗಂಗಿಲ್ಲ. ನಮಗೂ ನೋಡೋಕ್ಕೂ ಖುಷಿ ಆಗುತ್ತೆ, ಅಡುಗೆ ಮಾಡೋಕ್ಕೂ ಕೂಡ ಇಂಟ್ರೆಸ್ಟ್ ಬರುತ್ತೆ. ಖುಷಿಯಾಗಿ ಅಡುಗೆ ಮಾಡ್ಬೋದು, ಅಡುಗೆನೂ ಕೂಡ ರುಚಿಯಾಗಿ ಬರುತ್ತೆ. ನಾವು ಖುಷಿಯಾಗಿದ್ದರೆ ಅಡುಗೆನೂ ಕೂಡ ರುಚಿಯಾಗಿರುತ್ತೆ. ನೋಡಿ, ಇವಾಗ ಗ್ಯಾಸಿನವೆಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ. ಇವಾಗೆಲ್ಲ ಒರೆಸ್ಕೊಂಡಾಯ್ತು. ಆಮೇಲೆ ಸಿಂಕು ಕೂಡ ತೊಳಿಬೇಕು. ಇನ್ನೊಂದು ಎಣ್ಣೆದು ಪಾತ್ರೆ ಇತ್ತು, ಅದನ್ನು ಕೂಡ ತೊಳಿತಾ ಇದ್ದೀನಿ ಇವಾಗ. ಇವು ಹಪ್ಪಳ ಸಂಡಿಗೆ ಕರ್ಕೊಂಡಿರ್ತೀವಲ್ಲ, ಅದ್ರದ್ದು ಎಣ್ಣೆ ತೆಗೆದ್ಬಿಟ್ಟು ಆ ಕಡಾಳಿಗೆನೂ ಕೂಡ ತಿಕ್ಕಿಡ್ತಾ ಇದ್ದೀನಿ ನೋಡಿ. ಬೇಕಾದಾಗ ಮತ್ತೆ ಎಣ್ಣೆ ಹಾಕಿಬಿಟ್ಟು ಕರ್ಕೋಬೋದು. ಕೆಲವೊಬ್ರು ಏನು ಮಾಡ್ತಾರೆ, ಪದೇ ಪದೇ ಅದೇ ಎಣ್ಣೆಲೇ ಕರಿತಾ ಇರ್ತಾರೆ. ಬಟ್ ಅದು ಹೆಲ್ತಿಗೆ ಒಳ್ಳೆಯದಲ್ಲ. ಈ ಥರ ನಾವು ದಿನಾಲೂ ಆಗಿಂದಾಗೇ ತೆಗೆದ್ಬಿಟ್ಟು, ನಾನು ನಿನ್ನೆ ರಾತ್ರಿ ಹಪ್ಪಳ ಮತ್ತು ಸಂಡಿಗೆನ ಕರ್ಕೊಂಡಿದ್ವಿ. ಬೆಳಿಗ್ಗೆ ಎದ್ದ ಮೇಲೆ ಅದನ್ನು ಎಣ್ಣೆನ ಮತ್ತು ಒಂದು ಸಪ್ರೇಟ್ ಬಟ್ಲದಾಗ ಹಾಕಿಟ್ಟು ತಿಕ್ಕಿ ಮತ್ತು ಇಟ್ಕೊಂಡು, ಮತ್ತು ನಮಗೆ ಬೇಕಂದರೆ ರಾತ್ರಿ ಬೇರೆ ಎಣ್ಣೆ ಹಾಕ್ಕೊಂಬಿಟ್ಟು ನಾವು ಸಂಡಿಗೆ ಹಪ್ಪಳನ ಕರ್ಕೋಬೋದು. ಈ ಥರ ಫ್ರೆಶ್ಶಾಗಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ನಾವು ಸ್ಟಾಕಿಟ್ಟು ತಿನ್ನೋದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಂತ ಹೇಳ್ತಾರಲ್ಲ, ಅದು ನಿಜ, ಯಾವಾಗಲೂ ಸತ್ಯ ಅದು. ನಾವು ಹೆಂಗಿರ್ತೀವೋ ಹಂಗೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ನೋಡಿ, ಇವಾಗೆಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟು ಕಸ ಗುಡಿಸ್ತಾ ಇದ್ದೀನಿ. ಕಸ ಗುಡಿಸಿ ನೆಲ ಒರೆಸಿ ನಾಷ್ಟ ಪೂಜೆ ಗೀಜೆ ಮಾಡ್ರಿಗಿನ 11 ಗಂಟೆ ಆಗುತ್ತೆ. ಬಟ್ ನಾನು ಇವತ್ತು ಲಘುನ ಎದ್ದಿದ್ದೆ, ಅಂದರೆ 5:30ಗೆ ಎದ್ದೇಳ್ತೀನಲ್ಲ. ವಾಕಿಂಗ್ ಹೋಗಿ ಬರೋದ್ರೊಳಗನ ಒಂದು 6:30 7 ಗಂಟೆ ಆಗುತ್ತೆ. 7 ಗಂಟೆ ಏನಲ್ಲ, 6:30 6:40ಕ್ಕೆ ಬಂದುಬಿಡ್ತೀವಿ ಮನೆಗೆ. ಬಂದಮೇಲೆ ಹೊರಗಿಂದೆ ಕಸ, ರಂಗೋಲಿ ಇದನ್ನೆಲ್ಲ ಹಾಕೋದ್ರೊಳಗೆ 7 ಗಂಟೆ ಆಗುತ್ತೆ. 7ರಿಂದ ನಾವು ಮನೆ ಕೆಲಸ ಮಾಡೋರ್ಗಿನ 10 ಗಂಟೆ ಆಗುತ್ತೆ. ಕಸ 10 ಗಂಟೆ ಏನಾಗಲ್ಲ, 9-9:30 ಆಗುತ್ತೆ. ಸ್ನಾನ ಪೂಜೆ ಅಂದರೆ 10 ಗಂಟೆ ಆಗುತ್ತೆ. ಇವತ್ತು ಮಂಗಳವಾರ ಅಲ್ಲ, ಹಾಗಾಗಿ ನಾನು ಯಾವಾಗಲೂ ಮಂಗಳವಾರ, ಶುಕ್ರವಾರ ಒಂದು ಸ್ವಲ್ಪ ವಿಶೇಷವಾಗಿ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆ ಗೀಜೆ ಮಾಡ್ಕೊತೀನಿ. ಮಿಕ್ಕಿದ ದಿನಗಳಲ್ಲಿ ಅಷ್ಟು ಹೆವಿ ಕೆಲಸ ಮಾಡೋಕ್ಕೆ ಹೋಗಂಗಿಲ್ಲ. ಮಂಗಳವಾರ, ಶುಕ್ರವಾರ ನಾನು ಯಾವಾಗಲೂ ಆ ದೇವಿಗೆ ಜಾಸ್ತಿ ಬೇಡ್ಕೊಳ್ಳೋದು, ಪೂಜೆ ಮಾಡೋದು, ಸೇವೆ ಮಾಡೋದು. ಆ ಯಮ್ಮ ದೇವಮ್ಮನಿಂದನ ನಮ್ಗೆ ಒಂದು ಸ್ವಲ್ಪ ಹೆಂಗೋ ನೆಮ್ಮದಿಯಿಂದ ಜೀವನ ಮಾಡುವಂಥ ಸೌಭಾಗ್ಯ ಸಿಕ್ಕೈತಿ. ಹಾಗಾಗಿ ಮಂಗಳವಾರ, ಶುಕ್ರವಾರ ನಾನು ಚೆನ್ನಾಗಿ ಪೂಜೆ ಮಾಡ್ತೀನಿ. ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಕಸ ಎಲ್ಲ ಗುಡಿಸಿದ್ದಾಯಿತು. ರೂಮ್ನಾಗ ಗುಡಿಸಿಲ್ಲ, ಯಾಕಂದ್ರೆ ಮಕ್ಕಳು ಮಲ್ಕೊಂಡಾರ ರೂಮಲ್ಲಿ. ಹಾಗಾಗಿ ಸುಮ್ಮನೆ ಮಲ್ಕೊಂಡವ್ರನ್ನ ಎಬ್ಸೋದು ಬೇಡ ಅಂತ ಅಡುಗೆ ಮನೆ ಮತ್ತು ಹಾಲನ್ನ ಗೂಡಿಸ್ಕೊಂಡಿದ್ದೀನಿ. ಗೂಡಿಸ್ಕೊಂಡಾದ್ಮೇಲೆ ನಮ್ಮ ನವ್ಯ ಎದ್ಬಿಟ್ಲ. ಅಲ್ಲೇ ನಮಿತ ಇನ್ನೂ ಮಲ್ಕೊಂಡಾಳ, ಅಲ್ಲಿ ನೋಡಿ ಕಾಣಿಸುತ್ತೆ. ನವ್ಯ ಎದ್ದು ಬಂದಳು, ಕೂದಲೆಲ್ಲ ಹಾಕಿದ್ದು ಹರಡ್ಕೊಂಡಿತ್ತು. ದಿನಾಲೂ ಇದೇ ಸೇಮ್ ರೂಟೀನ್ ಇರುತ್ತೆ. ನಮ್ಮ ನವಕ್ಕನ ತಲೆ ಬಾಚೋದು, ಬಾತ್ರೂಮ್ ಕರ್ಕೊಂಡು ಹೋಗಿ ಬರೋದು, ಅವಳಿಗೆ ಜುಟ್ಟು ಹಾಕೋದು. ಹಾಯ್ ಮಾಡ್ತಾ ಇದ್ದಾಳೆ ನೋಡಿ ನಿಮಗೆ. ಬಾಯಿ ಗಟ್ಟಿಗೆ ಹಿಡ್ಕೊಂಡು ಕೂತ್ಕೊಂಡ್ಬಿಡ್ತಾಳೆ. ಅವಳನ್ನ ಕುಂದಿರಿಸ್ಬಿಟ್ಟು ಇವಾಗ ನಾನು ನೆಲ ಒರೆಸ್ತಾ ಇದ್ದೀನಿ ನೋಡಿ. ಮನೆ ಒರೆಸ್ತಾ ಇದ್ದೀನಿ. ನಮ್ಮೂರ ಕಡೆ ಕಲ್ಲು ಒರೆಸೋದು, ನೆಲ ಒರೆಸೋದು ಅಂತಾರೆ. ಬೆಂಗಳೂರು ಸೈಡು ಮಾಪ್ ಹಾಕೋದು ಅಂತಾರೆ, ಮನೆ ಒರೆಸೋದು ಅಂತಾರೆ. ನಮ್ಮೂರ ಕಡೆ ಕಲ್ಲು ಒರೆಸ್ಕೊಂಡೆ ಅಂತಾರೆ. ನೆಲ ಒರೆಸೋದಕ್ಕೆ ಕಲ್ಲು ಒರೆಸ್ಕೊಂಡೆ ಅಂತಾರೆ. ಇಲ್ಲಿ ಮಾಪ್ ಹಾಕೋದು, ಆಮೇಲೆ ನೆಲ ಒರೆಸೋದು ಅಂತ ಹೇಳ್ತಾರೆ. ಒಂದೊಂದು ಕಡೆ ಒಂದೊಂದು ಥರ ಭಾಷೆಗಳು. ಬಟ್ ಮೀನಿಂಗ್ ಒಂದೇ ಇರುತ್ತೆ, ಮಾತಾಡೋದಷ್ಟೇ ಚೇಂಜ್ ಇರುತ್ತೆ. ಇವತ್ತು ಫುಲ್ ರೆಕಾರ್ಡಿಂಗ್ ಐತಿ ನಂದು ವಿಡಿಯೋ, ಬೇಜಾರು ಮಾಡ್ಕೋಬೇಡಿ. ಸೌಂಡು ಜಾಸ್ತಿ ಆಯಿತೋ ಇಲ್ಲೋ ಸ್ವಲ್ಪ ಇವತ್ತಿನ ವಿಡಿಯೋದಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಅಡುಗೆ ಮನೆನ ಒರೆಸ್ಕೊಂಡೆ. 2 ಸಲ ಒರೆಸ್ಕೊತೀನಿ ನಾನು ಯಾವಾಗಲೂ.
ಎಲ್ಲರೂ 2 ಸಲನೇ ಒರೆಸ್ಕೊತಾರೆ. ಈಗ ಲೇಝಾಲು, ಡೆಟಾಲು ಈ ಥರದ್ದು ಹಾಕಿಬಿಟ್ಟು ಒರೆಸಿದ್ರೆ ತುಂಬಾ ಒಳ್ಳೆಯದು. ಘಮ ಘಮನೂ ಸ್ಮೆಲ್ ಬರುತ್ತೆ ಮನೆ. ಆಮೇಲೆ ಕ್ಲೀನು ಕೂಡ ಆಗುತ್ತೆ. ಎಲ್ಲ ಕೀಟಾಣುಗಳು ಸಾಯ್ತಾವಂತಾರ. ಹಂಗಾಗಿ ಈ ಥರ ಹಾಕಿ ಒರೆಸ್ಕೋಬೋದು ಮನೇನ. ಫಿನಾಯ್ಲೂ ಹಾಕ್ತಾರೆ ಒಬ್ಬೊಬ್ಬರು, ಡೆಟಾಲ್ ಹಾಕ್ತಾರೆ. ನೋಡಿ ನವ್ಯ ಕುಂತಿದ್ಲು ಹಾಲಲ್ಲಿ, ನೆಲ ಒರ್ಸೋಕೆ ಆಗೋಲ್ಲ ಅಂತ ಆಕೆಗೆ ಬೆಡ್ ಮೇಲೆ ಕುಂದಿರ್ಸಿದ್ದೀನಿ. ಇವಾಗ ಹಾಲು ಒರೆಸ್ಕೊತಾ ಇದ್ದೀನಿ ನೆಲನ. ಫ್ರೆಂಡ್ಸ್ ನೋಡಿ, ಇವಾಗ ನೆಲ ಒರೆಸ್ಕೊಂಡೆ. ಹಾಲು ಅಡುಗೆ ಮನೆ ನೀರನ್ನ ಹಂಗೆ ಇಟ್ಟಿನಿ. ರೂಮ್ ಒರೆಸ್ಕೋಬೇಕು ಆಮೇಲೆ. ಇವಾಗ ಬಟ್ಟೆ ಇದ್ದಾವೆ, ಬಟ್ಟೆಗೆ ತೋರಿಸ್ತಾ ಇದ್ದೀನಿ. ನಾನು ನೆನೆಸಿಡ್ತಾ ಇದ್ದೀನಿ ಬಟ್ಟೆಗಳನ್ನೆಲ್ಲ. ನಿನ್ನೆ ಬಟ್ಟೆನ ಇವಾಗ ನಾನು ನೆನೆಸಿಟ್ಬಿಟ್ಟು ಸ್ನಾನ ಮಾಡ್ಕೊತೀನಿ. ನೆನೆಸಿಟ್ರೆ ಸ್ವಚ್ಛಗೆ ಕ್ಲೀನ್ ಹಾಕೋ. ನೆನೆಸಿಡಲಿಲ್ಲ ಅಂದ್ರೆ ಅಷ್ಟು ಕ್ಲೀನ್ ಆಗಂಗಿಲ್ಲ ವಾಷಿಂಗ್ ಮಿಷಿನ್ಯಾಗ. ಹಾಗಾಗಿ 1 ಅವರ್ ತೋರಿಸಿಡ್ತೀನಿ ನಾನು ಬಟ್ಟೆನೆಲ್ಲ. ನಮ್ಮ ಬಟ್ಟೆಗೆ ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಅರಿಬಿ ಅಂತಾರೆ. ಅರಿಬಿನ ನೆನೆಸಿಡಕತ್ತೀನಿ ಅಂತ ಹೇಳ್ತಾರೆ. ಅರಿಬಿನ ನೆನೆಸಿಡಕತ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ಅರಿಬಿ ನೆನೆಸಿಟ್ಟು ಬಾತ್ರೂಮು ವಾಶ್ ಮಾಡಿ ಆಮೇಲೆ ಸ್ನಾನ ಮಾಡ್ಕೊಂಬಂದೆ ನಾನು. ಸ್ನಾನ ಮಾಡ್ಕೊಂಬಂದು ದೀಪ ಹಚ್ತಾಯಿದ್ದೀನಿ ನೋಡಿ. ಇವಾಗ ಊದಿನ ಕಡ್ಡಿನ ಬೆಳಗಾಕತ್ತೀನಿ. ಬೆಳಿಗ್ಗೆನ ಈ ಥರ ಸ್ನಾನ ಮಾಡಿ ಪೂಜೆ ಮಾಡಿಬಿಟ್ರೆ ಹಗಲೆಲ್ಲ ಆರಾಮ್ಸೆ ಇರ್ತೀವಿ. ಸ್ನಾನ ಮಾಡ್ದೇನೆ ಹಂಗೆ ನಾವು ಕೆಲಸ ಮಾಡ್ಕೊತ ಕುಂತ್ರೆ ಅಷ್ಟು ಇದು ಇರೋದಿಲ್ಲ, ಖುಷಿ ಇರೋಂಗಿಲ್ಲ. ಏನೋ ಒಂಥರ ದರಿದ್ರ ಅನ್ನಿಸ್ತಾ ಇರುತ್ತೆ. ಬೆಳಿಗ್ಗೆನ ಈ ಥರ ಎಲ್ಲ ಕೆಲಸ ಮಾಡ್ಕೊಂಬಿಟ್ರೆ ಆರಾಮ್ಸೆ ಇರ್ಬೋದು ಹಗಲಿ 12 ತಾಸು ಅಂತ ನನ್ನ ಅಭಿಪ್ರಾಯ. ಊದಿನ ಕಡ್ಡಿ ಬೆಳಗ್ಬಿಟ್ಟು ಇವಾಗ ನಾನು ಕರ್ಪೂರ ಬೆಳಗ್ತಾಯಿದ್ದೀನಿ. ನಮ್ಮ ನಮಿತಾ ನೋಡಿ ರೂಮ್ ಕದ ಹಾಕಿ ಕರ್ಟನ್ ಎಳೆದು ಅರ್ಧಂಬರ್ಧ ನಮ್ಮ ನವೇ ಹಿಂಗೆ ಹಿಂದೆ ಬಂದು ನಿಂತ್ಬಿಡ್ತಾಳೆ. ನಾನು ನೋಡಲಿಲ್ಲ ಅಂದ್ರೆ ಅಷ್ಟೇ, ಇಬ್ಬರು ಬಿದ್ದುಬಿಡೋದ. ಹೆಂಗೆ ನಿಂದಿರ್ತಾಳೆ ನೋಡ್ರಿ. ಯಾವಾಗಲೂ ಹಿಂಗೆ ನನ್ನ ಹಿಂದೆ ಬಂದು ನಿಂತ್ಕೊಂಡ್ಬಿಡ್ತಾಳೆ. ನಮಿತಾ ಸೈಡಿಗೆ ನಿಂದಿರ್ಸಿದ್ಲು ಕ್ಯಾಮ್ರಾ ನೋಡಿಬಿಟ್ಟು. ಇವಾಗ ಅವ್ರ ತಂಗಿ ಅಕ್ಕಗೆ ಕೆಳಗಡೆ ಕುಂದ್ರಿಸ್ತಾಳ್ರಿ. ಹೌದಾ, ಆಕಿನ ಕೆಳಗೆ ಕುಂದ್ರಿಸಿದ್ಲು. ಕೆಳಗೆ ಕುಂದ್ರಿಸಿ ಆಕಿಗೆ ಗೊಂಬೆ ಕೊಡ್ತಾಳೆ ಈಗ ಆಟ ಆಡೋಕ್ಕೆ. ನಾನು ಹೊರಗಡೆ ಕರ್ಪೂರ ಬೆಳ್ಕೊಂಬರಕ್ಕೆ ಹೋಗಿದ್ದೆ ಹೊಸ್ಲಿಗೆ, ಆಮೇಲೆ ತುಳಸಿ ಕಟ್ಟಿಗೆ. ಆಕಿ ಅವ್ರ ಅಕ್ಕಗೆ ಈ ಥರ ಮಾಡಾಕತ್ತ, ಗೊಂಬೆ ಒರೆಸ್ಕೊಡಾಕತ್ತಾಳ ನೋಡ್ರಿ. ಧೂಳ ಎಲ್ಲ ಒರೆಸಿ ಎಲ್ಲ ಮಾಡ್ತಾಳೆ. ಬಟ್ ನಮ್ಮ ನಮಿತಾ ಸರಿಯಾಗಿ ಊಟ ಮಾಡೋಳು. ಈಗ ಚೂರೇ ಊಟ ಮಾಡ್ತಾಳೆ. ಅದು ಅದಕ್ಕೆ ಹತ್ತುತ್ತೆ. ಇವಾಗ ದೇವ್ರ ಪೂಜೆ ಆಯಿತು. ದೇವ್ರ ಸ್ತೋತ್ರ ಹೇಳ್ತಾ ಇದ್ದೀನಿ. ಮಕ್ಕಳಿಗೆ ಆಮೇಲೆ ಮಾಡಿಸ್ತೀನಿ ನಾನು ಸ್ನಾನನ. ಯಾಕಂದ್ರೆ ಇವಾಗ ಅವರಿಗೆ ಸ್ನಾನ ಮಾಡಿಸ್ಕೊಂಡು ಕುಂತ್ರೆ ಇನ್ನೂ ಲೇಟ್ ಆಗಿಬಿಡುತ್ತೆ ನಾಷ್ಟ ಮಾಡೋದು. ನಮ್ಮ ನವ್ಯಾಗ ಬೇಗ ಎದ್ದಿರ್ತಾಳಲ್ಲ, ಆಕೆಗೆ ಹಸುವಾಗುತ್ತೆ. ಹಾಗಾಗಿ ನಾಷ್ಟ ಮಾಡಿಬಿಡ್ತೀನಿ. ನೋಡಿ ಚಾ ಕುದಿಯಾಗತ್ತೈತಿ. ಇವಾಗ ನಾನು ಚಿತ್ರಾನ್ನ, ಅನ್ನ ರಾತ್ರಿ ಭಾಳ ಉಳಿದಿತ್ತು, ಹಾಗಾಗಿ ಚಿತ್ರಾನ್ನ ಮಾಡೋಕ್ಕೆ
ಎಲ್ಲ ರೆಡಿ ಮಾಡ್ಕೊಳಕತ್ತೀನಿ, ಕಟ್ ಮಾಡ್ಕೊಳಕತ್ತೀನಿ ಈರುಳ್ಳಿ ಟೊಮೆಟೊ ಅದನ್ನ. ಚಾನು ಕೂಡ ಕುದಿಯಾಗತ್ತೈತಿ, ಇನ್ನೂ ನೋಡಿಲ್ಲ ನಾನು. ನನ್ನ ಪಾಡಿಗೆ ನಾ ಹೆಚ್ಕೊಂತ ನಿಂತೀನಿ. ಅದನ್ನೇ ಕುದಿ ಹಿಡ್ದಿತ್ತದು, ಹಂಗಾಗಿ ಆಫ್ ಮಾಡಿದ್ದಿಲ್ಲ. ಚಾನ ಎಷ್ಟು ನಾವು ಎಷ್ಟು ಕುದಿಸ್ತೀವೋ ಅಷ್ಟು ಒಳ್ಳೆಯದು. ಬಟ್ ತೀರ ಕಪ್ಪಾಗಂಗೆ ಕುದಿಸ್ಬಾರ್ದು. ಒಂದು 5ರಿಂದ 10 ನಿಮಿಷ ಕುದಿ ಬಂದಮೇಲೆ ಆಫ್ ಮಾಡಬೇಕು ನಾವು, ಅಂದ್ರೆ ಟೇಸ್ಟಿಯಾಗಿರುತ್ತೆ ಚಹಾ. ಒಗ್ಗರಣೆ ಕೊಡಾಕತ್ತೀನಿ ನೋಡಿ ಇವಾಗ ನಾನು ಅಷ್ಟಾಕ. ಮುಖನೂ ಕಾಣಿಸ್ತಿಲ್ಲ, ಅಡುಗೆ ಮಾಡೋದು ಕಾಣಿಸ್ತಿಲ್ಲ, ಹಂಗೆ ಇಟ್ಬಿಟ್ಟಿನಿ ಕ್ಯಾಮ್ರಾ, ನೋಡಿಕೊಂಡೇ ಇಲ್ಲ ನಾನು. ಅಲ್ಲಿ ಕಿಟಕಿ ಓಪನ್ ಮಾಡ್ಕೊಳಕತ್ತೀನಿ. ಆ ಕಿಟಕಿಯಿಂದ ತುಂಬ ಇವಾಗ ಗೊತ್ತಾಯಿತು ನನಗೆ. ಕಿಟಕಿಯಿಂದ ತುಂಬ ತಂಪಾದ ಗಾಳಿ ಬರುತ್ತೆ. ಒಟ್ಟು ಬೇಜಾರಾಗಿಲ್ಲ ಅಡುಗೆ ಮಾಡೋಕೆ, ಅಷ್ಟು ತಣ್ಣನ ಗಾಳಿ ಬರುತ್ತೆ ಅಲ್ಲಿ ಹಿಂದ್ಗಡೆಯಿಂದ. ನಾನು ನೋಡಿ ಇವಾಗ ಹೆಚ್ಕೊಂಡಿದ್ನೆಲ್ಲ ಆಗಿಂದಾಗ ಎಲ್ಲ ತೊಳೆದು ಇಟ್ಕೊಂಡ್ಬಿಟ್ರೆ ಪಾತ್ರೆನೂ ಮುಸುರಿ ಅಂತೀವಿ ನಾವು ನಮ್ಮೂರ ಕಡೆ. ಬಾಂಡೆ ಸಾಮಾನು ಅಂತಾರೆ, ಮುಸುರಿ ಅಂತಾರೆ. ಅವಿಂದಾಗೆ ತೊಳೆದು ಇಟ್ಕೊಂಡ್ಬಿಟ್ರೆ ನಮ್ಗೆ ಜಾಸ್ತಿ ಬೀಳೋದಿಲ್ಲ ಪಾತ್ರೆಗಳು ಸಿಂಕಲ್ಲಿ. ಅದು ಇನ್ನೊಂದು ಸ್ವಲ್ಪ ಗೊಜ್ಜು ಉಳಿದಿತ್ತು, ಹಿಂದಿನ ದಿನ ಅವಲಕ್ಕಿ ಮಾಡಿದ್ನಲ್ಲ ಅದ್ರದ್ದು, ಅದನ್ನು ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ. ಮಿಕ್ಕಿದ್ದನ್ನು ಚೆಲ್ಲಬಾರ್ದು, ಈ ಥರ ಒಂದು ಸ್ವಲ್ಪ ತೆಗೆದಿಟ್ಕೊಂಡು ಮರುದಿನ ನಾವು ಯೂಸ್ ಮಾಡ್ಕೊತಿದ್ರೆ ಯಾವುದೂ ಹಾಳಾಗಲ್ಲ. ನೋಡಿ ಅನ್ನ ಕಲಿಸ್ತಾ ಇದ್ದೀನಿ. ಹೆಣ್ಮಕ್ಳು ಯಾವಾಗಲೂ ಅಡುಗೆ ಮನೆಯಲ್ಲಿ ದುಡ್ಡು ಉಳಿಸುವಂಥ ಉಪಯೋಗವನ್ನು ಮಾಡ್ಕೋಬೇಕು. ಫ್ರೆಂಡ್ಸ್ ನೋಡಿ, ಇವಾಗ ನಮ್ಮಮ್ಮ ಚಿತ್ರಾನ್ನ ಮಾಡ್ತಾರೆ. ಮನೆ ತಡ್ರಿ. ಇವತ್ತು ಚುಮ್ಮರಿ ಮಾಡ್ತಾರಂತೆ ನಮ್ಮಮ್ಮ. ನೋಡಿ, ನಮ್ಮೂರಿನ ಸೈಡ್ ಅಲ್ಲ ಇದು, ನಮ್ಮೂರಿನ ಸೈಡ್ ಇದು. ನಮ್ಮೂರಲ್ಲಿ ಜಾಸ್ತಿ ತಿಂತಾರೆ, ಮಾಡ್ಕೊಂಡು ಇಟ್ಟಿರ್ತಾರಲ್ಲ ತಿಂದ್ಬಿಡ್ತಾರೆ. ಅದ್ರ ಜೊತೆ ದಾನಿ ಅಂತೀವಿ ನಾವು ಇಲ್ಲಿ ಇಟ್ಟು. ಆಮೇಲೆ 50-50 ಬಿಸ್ಕೆಟು, ಆಮೇಲೆ ಒಂದು ಗುಡ್ಡೆ ಬಿಸ್ಕೆಟ್ ಅಷ್ಟೇ. ಬಾ ಬಾ, ನಾವೇ ಟಿವಿ ನೋಡ್ಕೊಂಡು ಕುಂತಾಳೆ. ಫ್ರೆಂಡ್ಸ್ ಎಲ್ಲರೂ ಬನ್ನಿ, ಚಿತ್ರಾನ್ನ ತಿನ್ನೋಣ. ಅವು ಚಿತ್ರಾನ್ನ ತಿನ್ಬೇಕಾದ್ರೆ ವ್ಲಾಗ್ ಮಾಡ್ತೀವಿ. ಚಿತ್ರಾನ್ನ ತಿನ್ಬೇಕಾದ್ರೆ ವ್ಲಾಗ್ ಮಾಡ್ತೀವಿ. ಎಲ್ಲ ಕೆಲಸ ಆಯಿತು. ಇವಾಗ ಅವಲಕ್ಕಿ ಮತ್ತು ಚಿತ್ರಾನ್ನ ಮಾಡೀನಿ, ತಿಂತೀವಿ. ಈಗ ತಿಂದ್ಬಿಟ್ಟು ಮತ್ತು ಮುಂದಿನ ಕೆಲಸ ಸ್ಟಾರ್ಟ್ ಮಾಡಬೇಕು. ಫ್ರೆಂಡ್ಸ್, ನಾನು ಬೆಳಗ್ಗಿನ ಲಾಗನ್ನು ಸ್ಟಾಪ್ ಮಾಡಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಒಬ್ಬರು ಸಿಸ್ಟರ್ದು ಬರ್ತ್ಡೇ ಐತಂತ, ಅವರು ವಿಶ್ ಮಾಡಿ ಸಿಸ್ಟರ್ ಅಂತ ಹೇಳಿದರು. ಇನ್ನು ನಾನು ಅಪ್ಲೋಡ್ ಮಾಡಿಬಿಟ್ರೆ ಮತ್ತು ಅವ್ರಿಗೆ ವಿಶ್ ಮಾಡೋಕ್ಕಾಗಲ್ಲ. ಹಾಗಾಗಿ ಇವಾಗ ಸಾಯಂಕಾಲ ಆಗೈತಿ. ಈಗ ನೋಡಿ ದೀಪ ಹಚ್ಚಿದ್ದೀನಿ ದೇವರಿಗೆ ದೀಪ ಹಚ್ಚಿ ಕುಂತಿದ್ದೀನಿ. ಇನ್ನೂ ಚಹಾ ಕುಡ್ದಿಲ್ಲ, ಚಹಾ ಕುಡಿಬೇಕು. ಅವ್ರಿಗೆ ವಿಶ್ ಮಾಡಿಬಿಟ್ಟು ಇದೊಂದು ಸ್ವಲ್ಪ ಕ್ಲಿಪ್ ಜೋಡಿಸ್ಬೇಕು ವಿಡಿಯೋದೊಳಗೆ ಅಂತಂದ್ಬಿಟ್ಟು ನಾನು ಮತ್ತೆ ಸ್ಟಾರ್ಟ್ ಮಾಡಿದ್ದೆ. ರುಕ್ಕು ಅವ್ರ ಹೆಸರು ಇಲ್ಲಿ ಸೈಡಿಗೆ ಹಾಕಿರ್ತೀನಿ ನಾನು. ಅವ್ರದ್ದು ಕಮೆಂಟ್ ಮಾಡಿದ್ದೆ. ರುಕ್ಕು ಅವರೇ, ಹ್ಯಾಪಿ ಬರ್ತ್ಡೇ, ಹುಟ್ಟು ಹಬ್ಬದ ಶುಭಾಶಯಗಳು. ಆ ದೇವರು ನಿಮಗೆ ಆರೋಗ್ಯ ಐಶ್ವರ್ಯ ಸಂಪತ್ತು ಕೊಟ್ಟು ಕಾಪಾಡಲಿ. ನಗ್ನಗ್ತಾ ಜೀವನ ಮಾಡಿ, ಯಾವಾಗಲೂ ಖುಷಿಯಾಗಿರಿ, ಯಾವಾಗಲೂ ಹ್ಯಾಪಿಯಾಗಿರಿ. ದೇವರು ನಿಮಗೆ ಒಳ್ಳೇದು ಮಾಡಲಿ, ಚೆನ್ನಾಗಿ ಬಾಳಿ ಬದುಕಿ ದೇವರು ನಿಮಗೆ ಒಳ್ಳೇದು ಮಾಡಲಿ. ರುಕ್ಸಾನಾ ಅವರೇ, ರುಕ್ಕು ಸಿಸ್ಟರ್, ದೇವ್ರು ನಿಮಗೆ ಒಳ್ಳೇದು ಮಾಡಲಿ. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಹ್ಯಾಪಿ ಬರ್ತ್ಡೇ ರುಕ್ಕು ಸಿಸ್ಟರ್. ಇವಾಗನ ನಾನು ಇಲ್ಲಿಗೆ ಮುಗಿಸ್ತೀನಿ, ಯಾಕಂದ್ರೆ ಈಗಲೇ ತುಂಬ ದೊಡ್ಡದು ಆಗೈತಿ, ಲೆಂತಿ ಆಗೈತಿ ಲಾಗು. ಮತ್ತೆ ಮುಂದಿನ ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಒಳ್ಳೇದಾಗಲಿ, ಎಲ್ಲರೂ ಹೆಲ್ದಿ ಆಗಿರಿ. ಫ್ರೆಂಡ್ಸ್ ಎಲ್ಲರೂ ಚಿತ್ರಾನ್ನ ಬನ್ನಿ ತಿನ್ನೋಣ. ಹಿಡ್ಕೊಂಬಂದು ನಿಂತಾಳ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್ ಬಾಯ್ ನವ್ಯ. ಬಾಯ್. Bye, see you next day.
ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನನಗೆ ಸಬ್ಸ್ಕ್ರೈಬರ್